ಬಟ್ ಈ ಸರ್ಕಾರ ಬಂದು ಏನಾಗಿದೆ ಅಂದ್ರೆ ಇವಾಗ ಎಲ್ಲ ಫುಲ್ ಸ್ಕ್ಯಾಮ್ ಆಗ್ತಾ ಇದೆ. ಸರ್ಕಾರನೇ ಸರಿ ಇಲ್ಲ ಇದು. ಈಗ ಇಲ್ಲಿ ಇವರು 500 ರೂಪಾಯಿ ವ್ಯಾಪಾರ ಮಾಡಿಲ್ಲ, 30 ಲಕ್ಷ ತಂದು ಕೊಡಿ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಬೀದಿ ಬದಿ ವ್ಯಾಪಾರಿಗಳು ಸ್ಟ್ರೈಕ್ ಮಾಡ್ತಾರೆ. ಅದು ಇವಾಗ ನಮ್ಮನ್ನ ನಾವೇ ದುಡಿದು ಸಂಪಾದನೆ ಮಾಡಿ ನಮ್ಮ ಜೀವನನ ನಮ್ಮದೇ ಒಬ್ಬರದ್ದೇ ನಡೆಸೋಕೆ ಭಾರಿ ಕಷ್ಟ ಬರುತ್ತೆ ಮೇಡಮ್ ಮುಂದೆ. ಫುಲ್ ಎಲ್ಲ ಇದಾಗಿದೆ, ಎಲ್ಲ ಸ್ಕ್ಯಾಮ್ ಆಗ್ತಾ ಇದೆ. ಇವಾಗ ಯಾರು ಮೆಸೇಜ್ ಕಳಿಸ್ತಾ ಇದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರಂತೂ ಹುಡಿಕೊಂಡು ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈ ಸರ್ಕಾರ ಬಂದು ಏನಾಗಿದೆ ಅಂದ್ರೆ ಇವಾಗ ಎಲ್ಲ ಫುಲ್ ಸ್ಕ್ಯಾಮ್ ಆಗ್ತಾ ಇದೆ. ಹಾಗಾಗಿ ಎಲ್ಲ ಫುಲ್ ಸ್ಕ್ಯಾಮ್ ಆಗ್ತಾ ಇದೆ. ಇವಾಗ ಏನಾಗಿದೆ ಅಂದ್ರೆ ಸರ್ಕಾರನೇ ಸರಿ ಇಲ್ಲ ಇದು. ಗ್ಯಾರಂಟಿ ಎಲ್ಲ ಕೊಟ್ಟಿ ಈಗ ಅಲ್ಲಿ ದುಡ್ಡಿಲ್ಲ ಗೌರ್ಮೆಂಟ್ ಅಲ್ಲಿ. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಈ ಜನಗಳ ತಲೆ ಮೇಲೆ ಪಾಪ ಬೀದಿ ಬದಿ ವ್ಯಾಪಾರಗಳೇ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಅದ್ರಲ್ಲಿ ನಮ್ಗೆ ಏನಾಗಿದೆ ನಮ್ಗೆ ಆಗ್ತಾ ಇದೆ. ಇವಾಗ 30 ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ? ಈಗ ಇಲ್ಲಿ ಇವರು 500 ರೂಪಾಯಿ ವ್ಯಾಪಾರ ಮಾಡಿಲ್ಲ, 30 ಲಕ್ಷ ತಂದು ಕೊಡಿ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾರೆ ಅವರು? ಎಲ್ಲ ಸ್ಕ್ಯಾಮ್ ಇದೆ, ಎಲ್ಲ ಸ್ಕ್ಯಾಮ್ ಆಗ್ತಾ ಇದೆ. ಗೌರ್ಮೆಂಟ್ ಇಂದ ತುಂಬಾ ಲಾಸ್ ಆಗ್ತಾ ಇದೆ. ಇವಾಗ ಇನ್ನೊಂದು ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ ಕಡೆಯಿಂದ ದುಡ್ಡು ಅವ್ರಿಗೆ ಬರ್ತಾ ಇಲ್ಲ, ಅದನ್ನ ಸಂಶೋಧನೆ ಮಾಡಿ ತಡುಕಿ ಅದರಿಂದ ಜನಗಳ ಮೇಲೆ ಟ್ಯಾಕ್ಸ್ ಇನ್ನೊಂದು ಹಾಕಿ ಅದರಿಂದ ಬರುತ್ತೆ ನಮ್ಗೆ. ಇವ್ರಿಗೆ ನಾವ್ ಏನ್ ಜಾರಿ ಮಾಡಿದೀವಿ ಅಥವಾ ನಾವ್ ಏನು ಘೋಷಣೆ ಮಾಡಿದೀವಿ ನಾವೆಲ್ಲಾನು ಕೊಡ್ತೀವಿ ಅಂತ ಅದ್ರ ಮೇಲೆ ಕಿತ್ತಿ ಇತ್ತಾಗ ಹಾಕ್ತಾರೆ, ಇತ್ತಾಗ ಹಾಕ್ತಾರೆ. ಬಟ್ ಯಾವುದು ಇಲ್ಲ, ಅದರಿಂದ ಅದೇ ಬರ್ತಾ ಇಲ್ಲ. ಅದನ್ನ ನೋಡಿ ತಡುಕಿ ಆ ಸ್ಕೀಮ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ. ಈಗ ಬೀದಿ ಬದಿ ವ್ಯಾಪಾರ ಪಾಪ ಇವ್ರು 500 ರೂಪಾಯಿ ವ್ಯಾಪಾರ ಮಾಡಿಲ್ಲ ಬೆಳಗ್ಗೆಯಿಂದ, ಈಗ 30 ಲಕ್ಷ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರ ಅವರು? ತಳ್ಳ ಗಾಡಿಗೆ 20 ರೂಪಾಯಿ ಬಾಡಿಗೆ ಕೊಡಬೇಕು. ಅವ್ರು ಬೆಳಗ್ಗೆ ಟಿಫನ್ 50 ರೂಪಾಯಿ ಆಗುತ್ತೆ, ಮಧ್ಯಾಹ್ನ ಊಟ 50 ರೂಪಾಯಿ ಆಗುತ್ತೆ, ರಾತ್ರಿ ಊಟ 50 ರೂಪಾಯಿ ಆಗುತ್ತೆ, 200 ಇಂದ 300 ರೂಪಾಯಿ ಖರ್ಚಾಗುತ್ತೆ. ಉಳ್ಕೊಳ್ಳೋದು 200 ರೂಪಾಯಿ ಅವ್ರಿಗೆ. ಅವ್ರು ಇಲ್ಲಿಂದ ತಂದು ಕಟ್ತಾರೆ. ಸರ್ಕಾರ ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪ? ತಪ್ಪು, ಅದು 100% ತಪ್ಪಿದೆ ಅದು. ಬಟ್ ಏನಂದ್ರೆ ಎಲ್ಲ ಸ್ಕ್ಯಾಮ್ ನಡೀತಾ ಇದೆ ಇಲ್ಲಿ, ಅದು ಪತ್ತೆ ಹತ್ತಾರೆ. ಬಟ್ ಜನಗಳಿಗೆ ಡಿಪೆಂಡ್ ಆಗಿದೆ. ಇವಾಗ ಅವರೇ ಪಚ್ಚೆ ಹತ್ತಿ ಇದ್ ಮಾಡ್ತಾರೆ. ಅದು ಈಗ ಸರ್ಕಾರ ಜಾಣ ನಡೆಯನ್ನ ಇಡ್ತಾ ಇದೆಯಾ ಅಥವಾ ಜನರ ಜೇಬಿಗೆ ಕತ್ರಿ ಆಗ್ತಾ ಇದೆ? ಅದು ನೀವು ಹೇಳಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ, ಜನರ ಜೋಬಿಗೆ ಕತ್ರಿ ಅದು 100%. ಯಾಕಂದ್ರೆ GST ಅದು ಈಗ ಮೊದಲೆಲ್ಲ GST, ಈಗೆಲ್ಲ GST ಬಂತು, ಅದು ಮುಗೀತು. ಈಗೆಲ್ಲ ಸ್ಕ್ಯಾಮ್ ಎಲ್ಲ ಮಾಡಿ ಈಗ ಅಲ್ಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಇದ್ ಮಾಡ್ತಾ ಇದಾರೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಅದು ಸರ್ಕಾರದ ಈ ನಡೆ ನೋಡಿ ಅಂದ್ರೆ ಬೇಕರಿ ಕಂಡಿಮೆಂಟ್ಸ್ ಅವ್ರು ಏನಾದ್ರು ಪ್ರತಿಭಟನೆ ಮಾಡೋ ಸಾಧ್ಯ ಮಾಡ್ತಾರೆ, 100% ಮಾಡ್ತಾರೆ ಅವರು. 100ಕ್ಕಿಂತ 200% ಅದು ಸ್ಟ್ರೈಕ್ ಮಾಡ್ತಾರೆ. ಇವಾಗ ಅವ್ರಂತ ಅಲ್ಲ, ಬೀದಿ ಬದಿ ವ್ಯಾಪಾರಿಗಳು ಸ್ಟ್ರೈಕ್ ಮಾಡ್ತಾರೆ. ಅದು ಯಾರ್ದು ಏನಿಲ್ಲ, ಎಲ್ಲ ಸ್ಟ್ರೈಕ್ ಮಾಡೇ ಮಾಡ್ತಾರೆ. ಅದು 200% ಸತ್ಯ. ಅದು ಸ್ಟ್ರೈಕ್ ಆದಷ್ಟು ಬೇಗ ಆಗುತ್ತೆ. ಅದು ಹಿಂದೆ ಈ ಶ್ರೀ ದೊರಗೆ ದೊಡ್ಡವರು ವೆಂಕಟೇಸ್ವಾಮಿ ಅವರು ಸಾರಿದ್ರಲ್ಲ, ಆ ಸಾರಿರೋ ವಾಕ್ಯ ತಿರುಕ ತಿನ್ನೋನಿಗೂ ಕೂಡ ಸುಂಕ, ಭಿಕ್ಷುಕನಿಗೂ ಸುಂಕ, ಈಗ ಮನೇಲಿ ಮಲಗಿದ್ರು ಸುಂಕ, ಎಲ್ಲಾ ತರದಲ್ಲೂ ಸುಂಕನೇ ಆಗೋಯ್ತು. ಈಗ ಸರ್ಕಾರ ದೇಶ ಎಲ್ಲಾರು ಸುಂಕ ಕೊಟ್ಟೆ ಜೀವನ ಮಾಡುವಂಗೆ ಆಗೋಗ್ಬಿಡ್ತು ಮೇಡಮ್. ಈಗ ನಮ್ಮನ್ನ ನಾವೇ ದುಡ್ದು ಸಾಕೊಳ್ಳೋಷ್ಟು ತುಂಬಾ ಇಕ್ಕಟ್ಟಾಗ್ಬಿಟ್ಟಿದೆ. ಈಗ ನಾವು ಮನೇಲಿ ಫ್ಯಾಮಿಲಿಗಳನ್ನ ಮಕ್ಕಳನ್ನ ಎಲ್ಲಾರನ್ನೂ ದುಡ್ದು ಸಾಕಿ ಎಲ್ಲ ಸ್ಕೂಲು ಮಕ್ಕಳು ಸಣ್ಣ ಪುಟ್ಟ ಪ್ರತಿಯೊಂದಕ್ಕೂ ಜೀವನ ಮಾಡಿ ತಂದೆ ತಾಯಿ ದುಡ್ದು ಸಾಕ್ತಾ ಇದ್ರು. ಇವಾಗ ನಮ್ಮನ್ನ ನಾವೇ ದುಡ್ದು ಸಂಪಾದನೆ ಮಾಡಿ ನಮ್ಮ ಜೀವನನ ನಮ್ಮದೇ ಒಬ್ಬರದ್ದೇ ನಡೆಸೋಕೆ ಭಾರಿ ಕಷ್ಟ ಬರುತ್ತೆ ಮೇಡಮ್ ಮುಂದೆ. ಅಂದ್ರೆ ಹಿಂದೆ ದೊಡ್ಡವರು ಸಾರಿರುವಂತ ವಾಕ್ಯಗಳು ಯಾವ್ದು ಸುಳ್ಳಾಗಲ್ಲ. ಅದೇ ಪ್ರಕಾರ ಬಂದ್ಬಿಡ್ತು ನೋಡಿ ಈಗಿನ ದೇಶ. ಈಗ 2021ರಿಂದ ಇಲ್ಲಿವರೆಗೂ ಅಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ ಅನ್ನುವಂಥದ್ದು? ಮಾಡ್ತಾ ಇದೀವಿ ಟ್ಯಾಕ್ಸ್. ನಮ್ದು ಯಾವುದೇ ರೂಪದಲ್ಲಾದ್ರೂ ಟ್ಯಾಕ್ಸ್ ಹೋಗ್ತಾನೆ ಇರುತ್ತೆ. ಈಗ ಹೇಳಿದಾರಲ್ಲ ಸರ್ ಟ್ಯಾಕ್ಸ್ ಕಟ್ಬೇಕು ಅನ್ನುವಂಥದ್ದು, ಈಗ ಕಟ್ಟುತ್ತೀರಾ ಅಂತ? ಕಟ್ಟಲ್ ಜೀವಮಾನ ಕಡ ಅದು ಏನಿದೆ ಅದು ಡೀಟೇಲ್ಸ್ ಕೊಡ್ಲಿ, ಏನಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ವ್ಯಾಪಾರ ಆಗಿದೆ ಅದು ನಾವು ಡೀಟೇಲ್ಸ್ ಕೊಡ್ತೀವಿ, ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಸ್ಟ್ರೈಕ್ ಮಾಡೋದಂತೂ ಖಂಡಿತ ಇದು. ಆದಷ್ಟು ಬೇಗ ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಾವು. ಅಂದ್ರೆ ಏನಂದ್ರೆ ಇವಾಗ ಅವಾಗಿಂದ ಇಲ್ದಿರಾ ಇವಾಗ ಸರ್ಕಾರ ಅಲ್ಲಿ ದುಡ್ಡು ಖಾಲಿ ಆಗಿದೆ, ಎಲ್ಲ ಸ್ಕೀಮ್ಗಳು ಇಟ್ಟಿದ್ದಾರೆ. ಇವಾಗ ಎಲ್ಲ ದುಡ್ಡು ಖಾಲಿ ಆಗಿದೆ. ದುಡ್ಡು ಯಾವ್ದ್ರಿಂದ ಉಪಯೋಗ ಆಗ್ಬೇಕು ಅವರಿಗೆ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅವರು. ಸೊ ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಈ ಸರ್ಕಾರನೇ ಸರಿ ಇಲ್ಲ. ಸರ್ಕಾರ ಚೇಂಜ್ ಮಾಡ್ಬೇಕು, ಆಮೇಲೆ ಎಲ್ಲ ಒಳ್ಳೇದಾಗುತ್ತೆ.